ಹೆಲೋ ಫ್ರೆಂಡ್ಸ್, ಎಲ್ರಿಗೂ AR ಎಜುಕೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳ ಪಾರ್ಟ್ 2 ಅನ್ನು ಡಿಸ್ಕಸ್ ಮಾಡಲಿದ್ದೇವೆ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ: ನಕ್ಷತ್ರಾಕಾರದ ತಳವಿನ್ಯಾಸವನ್ನು ಹೊಂದಿರುವ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಬಾದಾಮಿ ಚಾಲುಕ್ಯರು, ಬಿ ಹೊಯ್ಸಳರು, ಸಿ ಗಂಗರು, ಡಿ ಕದಂಬರು. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಹೊಯ್ಸಳರು. ಹೊಯ್ಸಳರು ನಕ್ಷತ್ರಾಕಾರದ ತಳವಿನ್ಯಾಸವನ್ನು ಹೊಂದಿರುವ ದೇವಾಲಯವನ್ನು ನಿರ್ಮಿಸಿದವರು. ಇನ್ನು ಬಾದಾಮಿ ಚಾಲುಕ್ಯರು ಇವರು ವೇಸರ ಶೈಲಿ ಮತ್ತು ನಾಗರ ಶೈಲಿಯನ್ನು ಮಿಕ್ಸ್ ಮಾಡಿ ದ್ರಾವಿಡ ಶೈಲಿಯಲ್ಲಿ ದೇವಾಲಯವನ್ನು ನಿರ್ಮಿಸಿದವರು. ಇನ್ನು ಗಂಗರು ಕರ್ನಾಟಕವನ್ನು ಅತಿ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿದಂತಹ ಮನೆತನವಾಗಿದೆ. ಮತ್ತು ಕದಂಬರು ಇದು ಕರ್ನಾಟಕವನ್ನಾಳಿದ ಪ್ರಪ್ರಥಮ ಅಚ್ಚಗನ್ನಡದ ಮನೆತನ. ಮುಂದಿನ ಪ್ರಶ್ನೆ: ಕಾಳು ಮೆಣಸಿನ ರಾಣಿ ಎಂದು ಪ್ರಸಿದ್ಧಿ ಪಡೆದಿದ್ದ ರಾಣಿ ಚೆನ್ನ ಭೈರಾದೇವಿ ಆಳ್ವಿಕೆ ನಡೆಸುತ್ತಿದ್ದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಕೆಳದಿ, ಬಿ ಗೇರುಸೊಪ್ಪೆ, ಸಿ ಇಕ್ಕೇರಿ, ಡಿ ಚಂದ್ರಗಿರಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಗೇರುಸೊಪ್ಪೆ. ಗೇರುಸೊಪ್ಪೆಯಲ್ಲಿ ಕಾಳು ಮೆಣಸಿನ ರಾಣಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂತಹ ರಾಣಿ ಚೆನ್ನ ಭೈರಾದೇವಿಯವರು ಆಳ್ವಿಕೆ ಮಾಡ್ತಿದ್ದವರು. ಇವರು ಪೋರ್ಚುಗೀಸರ ವಿರುದ್ಧ ಹೋರಾಡಿದಂತಹ ಒಬ್ಬ ವೀರ ಮಹಿಳೆ. ಈಕೆಗೆ ಕಾಳು ಮೆಣಸಿನ ರಾಣಿ ಅಂತೇಳಿ ಬಿರುದು ನೀಡಿದವರೇ ಪೋರ್ಚುಗೀಸರಾಗಿದ್ದರು. ಇದು 2019ರ FDA ಕೇಳಿರ್ತಕ್ಕಂತಹ ಪ್ರಶ್ನೆ. ಮುಂದಿನ ಪ್ರಶ್ನೆ: ಬಂಗಾಳದ ಪಾಲದೊರೆ ಧರ್ಮಪಾಲನನ್ನು ಸೋಲಿಸುವ ಮೂಲಕ ಉತ್ತರ ಭಾರತದ ದಿಗ್ವಿಜಯ ಕೈಗೊಂಡ ಕರ್ನಾಟಕದ ಮೊದಲ ದೊರೆ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ 1ನೇ ಕೃಷ್ಣ, ಬಿ ಇಮ್ಮಡಿ ಪುಲಿಕೇಶಿ, ಸಿ 6ನೇ ವಿಕ್ರಮಾದಿತ್ಯ, ಡಿ ಧ್ರುವ. ಫ್ರೆಂಡ್ಸ್, ಇಲ್ಲಿ ಭಾಳಷ್ಟು ಜನ ಕನ್ಫ್ಯೂಸ್ ಆಗಿರ್ತೀರ. ಇಮ್ಮಡಿ ಪುಲಿಕೇಶ ಅಂದ್ಕೊಂಡಿರ್ತೀರ. ಅಲ್ಲ ಫ್ರೆಂಡ್ಸ್, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಧ್ರುವ. ಧ್ರುವ ಬಂಗಾಳದ ಪಾಲದೊರೆ ಧರ್ಮಪಾಲನನ್ನು ಸೋಲಿಸ್ತಾನೆ. ಈ ಮೂಲಕ ಇವನು ಉತ್ತರ ಭಾರತದ ಮೇಲೆ ಪ್ರಪ್ರಥಮವಾಗಿ ದಾಳಿ ಮಾಡಿದಂತಹ ಕರ್ನಾಟಕದ ಮೊಟ್ಟ ಮೊದಲ ದೊರೆ ಧ್ರುವ. ಈತ ರಾಷ್ಟ್ರಕೂಟ ಮನೆತನಕ್ಕೆ ಸಂಬಂಧಿಸಿದ ಅರಸ. ಮುಂದಿನ ಪ್ರಶ್ನೆ: ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಅಂದರೆ ಯಾವ ಮನೆತನದವರು ಶೃಂಗೇರಿಯಲ್ಲಿರುವಂತಹ ವಿದ್ಯಾಶಂಕರ ದೇವಾಲಯವನ್ನು ಸ್ಥಾಪನೆ ಮಾಡಿದರು ಅಂತ. ಇದಕ್ಕೆ ಆಪ್ಷನ್ಸ್: ಎ ವಿಜಯನಗರದ ಅರಸರು, ಬಿ ಬಾದಾಮಿ ಚಾಲುಕ್ಯರು, ಸಿ ಹೊಯ್ಸಳರು, ಡಿ ರಾಷ್ಟ್ರಕೂಟರು. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ವಿಜಯನಗರದ ಅರಸರು ಶೃಂಗೇರಿಯಲ್ಲಿರ್ತಕ್ಕಂತಹ ವಿದ್ಯಾಶಂಕರ ದೇವಾಲಯವನ್ನು ನಿರ್ಮಾಣ ಮಾಡಿದರು. ಮುಂದಿನ ಪ್ರಶ್ನೆ: ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತ ಗ್ರಂಥದಲ್ಲಿರುವ ವಿಷಯ ಯಾವುದು ಅಂತ. ಅಂದರೆ ಯಾವ ವಿಷಯವನ್ನು ಮಿತಾಕ್ಷರ ಸಂಹಿತೆ ಒಳಗೊಂಡಿದೆ ಅಂತ. ಇದಕ್ಕೆ ಆಪ್ಷನ್ಸ್: ಎ ಅರ್ಥಶಾಸ್ತ್ರ, ಬಿ ವೈದ್ಯಕೀಯ ಶಾಸ್ತ್ರ, ಸಿ ಖಗೋಳಶಾಸ್ತ್ರ, ಡಿ ನ್ಯಾಯಶಾಸ್ತ್ರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನ್ಯಾಯಶಾಸ್ತ್ರವನ್ನು ಮಿತಾಕ್ಷರ ಸಂಹಿತೆ ಒಳಗೊಂಡಿದೆ. ಮುಂದಿನ ಪ್ರಶ್ನೆ: ಬಾದಾಮಿಯ ಕಪ್ಪೆ ಅರಭಟನ ಶಾಸನ ಕನ್ನಡದ ಪದ್ಯದ ಯಾವ ರೂಪದಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ದ್ವಿಪದಿ, ಬಿ ತ್ರಿಪದಿ, ಸಿ ಷಟ್ಪದಿ, ಡಿ ಚೌಪದಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇದು ತ್ರಿಪದಿಯಲ್ಲಿ ಇರ್ತಕ್ಕಂತಹ ಒಂದು ಶಾಸನ. ನೀವು ಕೇಳಿರ್ಬೋದು, ಸಾಧುಗೆ ಸಾಧು, ಮಾಧುರ್ಯನ್ಗೆ ಮಾಧುರ್ಯ, ಬಾದಿಪ ಕಲೆಗೆ ಕಲಿಯುಗನ್, ಮಾಧವನಿತನ್ ಪೆರನಲ್ಲ ಅಂತ. ಇದು ತ್ರಿಪದಿಯಲ್ಲಿರ್ತಕ್ಕಂತಹ ಬಾದಾಮಿ ಶಾಸನ ಆಗಿರುತ್ತೆ ಫ್ರೆಂಡ್ಸ್. ಇದರ ರಚನೆಕಾರ ಕಪ್ಪೆ ಅರಭಟ. ಮುಂದಿನ ಪ್ರಶ್ನೆ: ಅಭಿನವ ಭೋಜ ಎಂದು ಪ್ರಸಿದ್ಧಿ ಪಡೆದ ದೊರೆ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಕೃಷ್ಣದೇವರಾಯ, ಬಿ ನೃಪತುಂಗ, ಸಿ ಶ್ರೀ ಪುರುಷ, ಡಿ 1ನೇ ಸೋಮೇಶ್ವರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ
ಕೃಷ್ಣದೇವರಾಯ ಅಭಿನವ ಭೋಜ ಎಂದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ದೊರೆ. ಇನ್ನು ನೃಪತುಂಗ ಇದೆಯಲ್ಲ, ಈತ ಕರ್ನಾಟಕವನ್ನು ಅತಿ ಹೆಚ್ಚು ಆಳ್ವಿಕೆ ಮಾಡಿದಂತಹ ಅರಸ. ಆಳ್ವಿಕೆ ಮಾಡಿದ ಮನೆತನ ಅಂತ ಕೇಳಿದರೆ ಅದು ಗಂಗರು. ಮತ್ತು ಅತಿ ಹೆಚ್ಚು ವರ್ಷಗಳ ಕಾಲ ಅಂದರೆ ಸುಮಾರು 64 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಅರಸ ನೃಪತುಂಗ. ಮತ್ತು ಶ್ರೀ ಪುರುಷ ಈತ ಗಜಶಾಸ್ತ್ರ ಎಂಬ ಒಂದು ಕೃತಿಯನ್ನು ರಚಿಸಿದ. ಆ ಗಜಶಾಸ್ತ್ರ ಆನೆಗಳನ್ನು ಪಳಗಿಸುವ ಒಂದು ಕಲೆಯನ್ನು ಒಳಗೊಂಡಿರುತ್ತೆ. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಾಗ ದೆಹಲಿಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಅರಸ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಅಲ್ಲಾವುದ್ದೀನ್ ಖಿಲ್ಜಿ, ಬಿ ಇಬ್ರಾಹಿಂ ಲೋಧಿ, ಸಿ ಮೊಹಮ್ಮದ್ ಬಿನ್ ತುಘಲಕ್, ಡಿ ಮೊಹಮ್ಮದ್ ಶಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಲ್ಲಿ ಆಳ್ವಿಕೆ ಮಾಡ್ತಿದ್ದ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ. ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿ, ಇದು ಕೂಡ ಕೇಳಿದ್ದಾರೆ ಫ್ರೆಂಡ್ಸ್. ತುಂಗಭದ್ರಾ ನದಿಯ ಯಾವ ದಡದಲ್ಲಿ ಅಂತ ಕೇಳಿದರೆ ದಕ್ಷಿಣ ದಡದಲ್ಲಿ ಈ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ. 1936ರಲ್ಲಿ ಹಕ್ಕ ಮತ್ತು ಬುಕ್ಕರಾಯರು ಸ್ಥಾಪನೆ ಮಾಡ್ತಾರೆ. ಈ ಸ್ಥಾಪನೆಯಾದಾಗ ದೆಹಲಿಯಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಆಳ್ವಿಕೆ ಮಾಡ್ತಿದ್ದ. ಈ ಮೊಹಮ್ಮದ್ ಬಿನ್ ತುಘಲಕನಿಗೆ ಅರೆಹುಚ್ಚ ದೊರೆ ಅಥವಾ ಪರಸ್ಪರ ವೈರುಧ್ಯಗಳ ಮಿಶ್ರಣ ಅಂತೇಳಿ ಕೂಡ ಕರೆಯುತ್ತಾರೆ. ಈತ ತುಘಲಕ್ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದ. ಮುಂದಿನ ಪ್ರಶ್ನೆ, ಹಿಂದೂಸ್ತಾನಿ ಸೇವಾದಳ ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್: ಎ ಆರ್ ಆರ್ ದಿವಾಕರ್, ಬಿ ಎನ್ ಎಸ್ ಹರ್ಡೇಕರ್, ಸಿ ಕಾರ್ನಾಡ್ ಸದಾಶಿವರಾವ್, ಡಿ ಗಂಗಾಧರ್ ರಾವ್ ದೇಶಪಾಂಡೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಎನ್ ಎಸ್ ಹರ್ಡೇಕರ್ ಅವರು ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪನೆ ಮಾಡ್ತಾರೆ. 1928ರಲ್ಲಿ ಹುಬ್ಬಳ್ಳಿಯಲ್ಲಿ ಇದರ ಒಂದು ಸ್ಥಾಪನೆ ಆಗುತ್ತೆ. ಇದರ ಮೊದಲ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಫ್ರೆಂಡ್ಸ್, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹಿಂದೂಸ್ತಾನ್ ಸೇವಾದಳವನ್ನು ಸ್ಥಾಪನೆ ಮಾಡಿದ್ದು ಎನ್ ಎಸ್ ಹರ್ಡೇಕರ್ ಅವರಾದರೆ ಅದರ ಮೊದಲ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ. ಅದಾದ ನಂತರ ಇದರ ಮೊದಲ ಕಾರ್ಯದರ್ಶಿನೇ ಎನ್ ಎಸ್ ಹರ್ಡೇಕರ್ ಆಗಿರ್ತಾರೆ. ಎನ್ ಎಸ್ ಹರ್ಡೇಕರ್ ಅವರ ಪೂರ್ಣ ಹೆಸರು ನಾರಾಯಣರಾವ್ ಸುಬ್ಬರಾವ್ ಹರ್ಡೇಕರ್. 1928ರಲ್ಲಿ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಆಗುತ್ತೆ. ಮುಂದಿನ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವತಂತ್ರವನ್ನು ಘೋಷಿಸಿಕೊಂಡ ಮೊದಲ ಗ್ರಾಮ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಈಸೂರು, ಬಿ ಶಿವಪುರ, ಸಿ ಸಿದ್ದಾಪುರ, ಡಿ ವಿದುರಾಶ್ವಥ. ಫ್ರೆಂಡ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಈಸೂರು. ಈಸೂರು ಇದು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇದು ನಮ್ಮ ಇಡೀ ದೇಶದಲ್ಲಿಯೇ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮೊಟ್ಟ ಮೊದಲ ಗ್ರಾಮ. 1947 ಆಗಸ್ಟ್ 15ರಂದು ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕಿತ್ತು. ಆದರೆ ಇದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ಒಂದು ಹಳ್ಳಿಯಾಗಿರ್ತಕ್ಕಂಥ ಈಸೂರು ಎಂಬ ಗ್ರಾಮ ಇದಕ್ಕಿಂತ ಮೊದಲೇ ಸ್ವತಂತ್ರವನ್ನು ಘೋಷಿಸಿಕೊಂಡಿತ್ತು. ಈ ಗ್ರಾಮದ ಒಂದು ಪ್ರಮುಖ ಘೋಷಣೆ ಏನಾಗಿತ್ತು ಅಂತಂದರೆ, ಏಸೂರು ಕೊಟ್ಟರು ಈಸೂರು ಬಿಡೆವು ಅಂತ. ಅದಾದ ನಂತರ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹ ಆಗುತ್ತೆ. ಆ ಧ್ವಜ ಸತ್ಯಾಗ್ರಹಕ್ಕೆ ಭೂಮಿಯನ್ನು ಒದಗಿಸಿದ ರೈತ ಯಾರು ಅಂದರೆ ತುಂಬೇಗೌಡ ಅಂತ. ಅದಾದ ನಂತರ ವಿದುರಾಶ್ವಥ ಅಂತ ಇದೆ ನೋಡಿ, ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತೇಳಿ ಕರಿತೀವಿ. ಫ್ರೆಂಡ್ಸ್, ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದ.